ಹಾಯ್ ಫ್ರೆಂಡ್ಸ್, ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಬಂದು ಮದುವೆಗೆ ಹೋಗಿದ್ವಿ. ಹಾಗೆ ಮದುವೆಗೆ ಹೋಗಿ ಮತ್ತು ಒಂದು ಪ್ಲೇಸಿಗೆ ಹೋಗಿದ್ವಿ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಈ ಫೋಟೋಸ್ ಎಲ್ಲ ಎಲ್ಲಿಗೆ ಹೋಗಿದ್ವಿ ಅಂತ. ಸೊರಬದಲ್ಲಿ ಮದುವೆ ಇತ್ತು. ನಮ್ಮ ಅಕ್ಕ ಇದ್ದಾರಲ್ವ, ಅವರ ಅಣ್ಣನ ಮಗಳದ್ದು ಮದುವೆ. ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವರ ಅಕ್ಕ ಅವ್ರ ಹಸ್ಬೆಂಡು, ಅವ್ರ ಮಗ, ಸೊಸೆ, ಮೊಮ್ಮಗ ಎಲ್ಲರೂ ಅವ್ರ ಕಾರಲ್ಲೇ ಹೋಗಿದ್ವಿ. ಮದುವೆಗೆ ಹೋಗಿರೋದು ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ. ಸ್ವಲ್ಪ ಫೋಟೋಸ್ ಇದ್ವು, ಅವನ್ನೇ ಸ್ಟಾರ್ಟಿಂಗಲ್ಲಿ ಫೋಟೋಸನ್ನು ಹಾಕ್ತಾ ಇದ್ದೀನಿ. ಕಲ್ಯಾಣ ಮಂಟಪದಲ್ಲಿ ಮದುವೆ ಇತ್ತು ಸೊರಬದಲ್ಲಿ. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಬಟ್ ಅಲ್ಲಿ ಜಾಸ್ತಿ ವಿಡಿಯೋ ಏನು ಮಾಡಲಿಲ್ಲ ನಾನು. ಹುಡುಗ ಹುಡುಗಿದು ಸ್ವಲ್ಪ ಒಂದಿಷ್ಟು ಏನೋ ಶಾಸ್ತ್ರಗಳನ್ನೆಲ್ಲ ಮಾಡ್ತಾಯಿದ್ರು, ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಷ್ಟೇ. ತುಂಬ ಚೆನ್ನಾಗಾಯಿತು ಮದುವೆ ಎಲ್ಲ. ಹಾಗೆ ಊಟ ಕೂಡ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಸೊರಬ ಅಂದರೆ ಶಿವಮೊಗ್ಗ ಡಿಸ್ಟಿಕ್ಕು, ಸೊರಬ ತಾಲೂಕು ಬರುತ್ತೆ. ಬೆಳಗ್ಗೆನೇ ಮುಹೂರ್ತ ಇರುತ್ತೆ, ಆಮೇಲೆ ಈ ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ. ನಾವು ಕೂತ್ಕೊಂಡಿದ್ವಲ್ಲ, ಸ್ವಲ್ಪ ನಾನು ವಿಡಿಯೋ ಮಾಡ್ಕೊಂಡೆ. ದೂರದಿಂದನೇ ಮಾಡಿರೋದು ಇದು ವಿಡಿಯೋ. ಮದುವೆ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ನಿಯರ್ ಆಗುತ್ತೆ, ಹತ್ತಿರ ಆಗುತ್ತೆ ಅಂತ ನಾವು ಜೋಗಕ್ಕೆ ಬಂದ್ವಿ ಫ್ರೆಂಡ್ಸ್. ಜೋಗ ಜಲಪಾತ ಕೇಳಿದ್ದೀರಲ್ವ, ಫೇಮಸ್ ಅಂತಲೇ ಹೇಳ್ಬೋದು ಈ ಒಂದು ಜಲಪಾತ. ನೀರಿನ ಸೌಂಡ್ ಕೇಳಿದ್ರೇ ಗೊತ್ತಾಗುತ್ತೆ ಎಲ್ಲೋ ನೀರು ರಭಸವಾಗಿ ಹರಿತಾ ಇದೆ ಅಂತ. ಜಲಪಾತ ಇದು. ಜೋಗ ಜಲಪಾತ ಕೇಳಿರ್ತೀರ, ಎಲ್ಲರೂ ಕೇಳಿರಲೇಬೇಕು. ಬಟ್ ನಾವು ಶಿವಮೊಗ್ಗ ಡಿಸ್ಟಿಕ್ ಆದ್ರೂ ಕೂಡ ನಾನು ಬಂದೇ ಇರಲಿಲ್ಲ ಫ್ರೆಂಡ್ಸ್. ಹೋಗಿ ಬರೋಣ ಅಂದು ಬಂದ್ವಿ ಎಲ್ಲರೂ ಒಟ್ಟಿಗೆ. ಎಷ್ಟು 1 2 3 4 ಅಲ್ಲೊಂದು ಮನೆ ಇತ್ತು ನೋಡೋದು. ಐದು 1 2 3 4 ಅಲ್ಲೂ ಅದ 5 ಎಲ್ಲದ 4 ಈ ಕಡೆ ಇಲ್ಲಿ 2 ಕಡೆಯಿಂದ ಬಂದು ನೋಡ್ಬೋದು. ಬಟ್ ಇನ್ನೊಂದು ಫಸ್ಟ್ ಮೇನ್ ಗೇಟಿಂದ ಬಂದರೆ ಚೆನ್ನಾಗಿ ಕಾಣುತ್ತೆ ಎಂದು ಮತ್ತೆ ನಾವು ಆ ಕಡೆಯಿಂದ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನಮ್ಮ ಮನೆಯವ್ರ ಅಕ್ಕ, ನಮ್ಮ ಚಿಕ್ಕಮ್ಮ, ಅವರ ಮಗ, ಮೊಮ್ಮಗ, ಸೊಸೆ. ಇಲ್ಲಿ ಹತ್ತಿರ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ ಎಲ್ಲರೂ ಬಂದ್ವಿ. ಚೆನ್ನಾಗಿತ್ತು. ಚಿಕ್ಕ ಮಕ್ಕಳು ಏನು ಮಾಡಿದ್ರು ಚೆನ್ನಾಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್. ಪಾಪು ಹೆಸರು ಬಂದು ಹೃತ್ವಿಕ್. ನಡ್ಕೊಂಡು ಬರ್ತಾ ಇದ್ದ, ಓಡ್ತಿದ್ದಾನೆ. 1 ವರ್ಷ ಈಗ ಅವನಿಗೆ. ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಅಂತಲೇ ಹೇಳ್ಬೋದು. ಜಾಸ್ತಿ ಅಳೋದಿಲ್ಲ. ತುಂಬ ದಿನ ಆಗಿತ್ತು ಹೊರಗಡೆ ಹೋದಾಗೆಲ್ಲ ವಿಡಿಯೋ ಮಾಡಿಲ್ಲ, ವಿಡಿಯೋಸೇ ಮಾಡ್ಕೊಂಡಿಲ್ಲ ಹೆಚ್ಚಾಗಿ. ಇವತ್ತು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿಲ್ಲ, ಹೊರಗಡೆ ಬಂದಿದ್ನಲ್ಲ, ಹಾಗಾಗಿ. ಇಲ್ಲಿ ಫಾರಿನರ್ ಇದ್ದರು, ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಜಾಸ್ತಿ ಮಾಡಲಿಲ್ಲ. ಅವ್ರು ಹಂಗೆ ಹೋಗ್ತಾಯಿದ್ರು, ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಬಿಸಿಲು ಅಂದರೆ ಬಿಸಿಲಿತ್ತು. ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಿದ್ವಲ್ಲ, ಒಂದು 3-4 ಗಂಟೆ ಟೈಮಿದು. ತುಂಬ ಬಿಸಿಲಿತ್ತು. ಮತ್ತು ನಮ್ಮ ಹಸ್ಬೆಂಡು ನೋಡ್ಬೋದು ಫ್ರೂಟ್ಸ್ ತೊಗೊಬಂದರು, ತಿಂದು. ಮತ್ತು ಇನ್ನೊಂದು ಗೇಟಿಂದ ಅನ್ನಲ್ವ, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲ ತೋರಿಸ್ಕೊಂಡು ಹೋಗಿದ್ರಪ್ಪ ನಮಗೆ. ಅವ ನೋಡಿದ್ದ ಶಾಲ್ಯಾಗ. ನಾನು ಪೂಜೆ ಹೋಗಿದ್ದೀವಿ. ಹೌದಾ, ಲಿಂಗನಮಕ್ಕಿ ಟೈಮ್ಗೆ ಆ ಕೆಳಗೆ ಇಳಿದು ನೋಡ್ಬೇಕು, ನೀರಿನ ಸಪ್ಪಳ ಅಲ್ಲಿ ಬಿಡಲಿಲ್ಲ. ನಮ್ಮ ಭಾರಿ ನೋಡ್ತಕ್ಕದ್ದು ಬಿಡು, ಅದೆಂಥ ಸಪ್ಪಳ, ಅದೆಂಥ ನೀರು. ಅಯ್ಯವ್ವ, ಆಮೇಲೆ
ಸ್ಟಾಕ್ ನೀರನ್ನ ಅದು ಮಂಕಿ ಮಂಗ ಮಂಗ ಏನದ ಯಾಕೆ ಇನ್ನೊಂದು ಗೇಟ್ ಅನ್ನೆಲ್ಲ ಅಲ್ಲಿ ಬಂದ್ವಿ. ಇಲ್ಲಿ ನೋಡ್ಬೋದು ಮಂಗಗಳು, ಕೆಂಪರಿ ಮಂಗ ಅಂತವೆ, ಕೆಂಪು ಮುಷ್ಯ ಎಷ್ಟೊಂದು ಇದ್ದಾವೆ ಅಂದರೆ ಇಲ್ಲಿ. ಈಗ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಶಾಲಾ ಮಕ್ಕಳು ಜಾಸ್ತಿ ಪ್ರವಾಸ ಬರೋ ಒಂದು ಟೈಮ್ ಅಂತಲೇ ಹೇಳ್ಬೋದು. ತುಂಬ ಜನ ಇದ್ದರು. ಸ್ಕೂಲ್ ಮಕ್ಕಳು ಹೆಚ್ಚಾಗಿ ಸ್ಕೂಲಿಂದನೇ ಬಂದಿದ್ದರು ಪ್ರವಾಸಕ್ಕೆ. ಬೇರೆ ಬೇರೆ ಕಡೆಯಿಂದ ರಾಯಚೂರು ಈ ಸೈಡ್ನವರೆಲ್ಲ ಇದ್ದರು. ನೋಡ್ಬೋದು ಫ್ರೆಂಡ್ಸ್, ಜೋಗದ ಸುತ್ತಮುತ್ತ, ಜೋಗದ ಹತ್ರ ಬಂದಿದ್ದೀವಿ ಇಲ್ಲಿ. ಈ ರೀತಿ ಇದೆ. ಇನ್ನೂ ಕಟ್ಟಡ ಏನೋ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗಲ್ಲಿ. ಇದು ನೋಡಿ ಜೋಗ ಜಲಪಾತ. ಬಟ್ಟು ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಅಷ್ಟು ನೀರಿಲ್ಲಲ್ವ, ಹಾಗಾಗಿ ಈ ರೀತಿ ಕಾಣ್ತಾ ಇದೆ. ಮಳೆಗಾಲದಲ್ಲಿ ಮಳೆ ಬರೋ ಟೈಮಲ್ಲಿ ಬಂದರೆ ಇನ್ನೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಇಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ. ಈ ಹಾಡನ್ನು ಎಲ್ಲರೂ ಕೇಳೇ ಇರ್ತೀರ. ರಾಜ್ಕುಮಾರ್ ಅವರು ಹಾಡಿರುವಂಥ ಹಾಡು. ನಾವು ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಒಂದು ಸರಿ ಆದರೂ ಈ ಜೋಗ ಗುಂಡಿ ನೋಡಬೇಕು ಅಂತ ಒಂದು ಅರ್ಥ ಇದೆ ಆ ಹಾಡಿನಲ್ಲಿ. ಬಟ್ ನಾವು ಶಿವಮೊಗ್ಗ ಡಿಸ್ಟಿಕಲ್ಲಿ ಇದ್ದರೂ ಕೂಡ ನೋಡಿರಲಿಲ್ಲ. ಇವತ್ತು ಆ ಒಂದು ಅವಕಾಶ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಅದು ಮದುವೆಗೆ ಅಂತ ಬಂದಿದ್ವಿ. ಟೈಮ್ ಇತ್ತಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದರು ನಮ್ಮ ಚಿಕ್ಕಮ್ಮರ ಮಗ. ಬಂದ್ವಿ. ತುಂಬ ಖುಷಿ ಆಯಿತು. ನಂಗೆ ತುಂಬ ಆಸೆ ಇತ್ತು ಇದು ಜೋಗ ಜಲಪಾತ ನೋಡಬೇಕು ಅಂತ. ಕೊನೆಗೂ ನೋಡಿದ್ವಿ. ತುಂಬ ಚೆನ್ನಾಗಿದೆ. ಇಲ್ಲಿ 4 ಜಲಪಾತಗಳು ಹರಿಯುತ್ತವೆ, ಅಂದರೆ ರಾಜ, ರಾಣಿ, ರೋರರ್, ರಾಕೆಟ್ ಅಂತ. ಮಳೆಗಾಲದಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ನೋಡಿದ್ದೀನಿ ವಿಡಿಯೋಸ್ ಎಲ್ಲ. ಮಳೆಗಾಲ ಟೈಮಲ್ಲಿ ಚೆನ್ನಾಗಿರುತ್ತೆ. ಬಟ್ ಈಗೂ ಕೂಡ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಿಲ್ಲ. ಇವಾಗ ಇಲ್ಲಿ ಇಷ್ಟು ನೋಡಿ ಆಯಿತು. ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಮಂಗಗಳನ್ನು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನೋಡಿ ಅವು ಹೇಗೆ ಓಡಾಡ್ತವೆ ಅಂತ. ಭಯ ಅನ್ನೋದೇ ಇರೋದಿಲ್ಲ ನೋಡಿ ಅವಕ್ಕೆ. ನಮ್ಮ ಋತ್ವಿಕ್ ಇದ್ನಲ್ವ, ಮಂಗನ ನೋಡಿ ಭಯ ಪಡ್ತಾ ಇದ್ದ, ಕೂಗ್ತಾ ಇದ್ದ ಅಮ್ಮ ಅಮ್ಮ ಅಂತ. ಈ ಶಾಲೆ ಮಕ್ಕಳು ಬಳ್ಳಾರಿಯಿಂದ ಬಂದಿದ್ದಾರಂತೆ. ಓಕೆ ಫ್ರೆಂಡ್ಸು, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜೋಗ ಜಲಪಾತದ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.